ಸಿನಿಮಾ ರಿಲೀಸ್ ಆದ ನಂತರ ನಿಮ್ಮ ಕಡೆಯಿಂದ ಯುದ್ಧ ಆರಂಭ ಆಗತ್ತಾ? ಬಹುಶಃ ಪೈರಸಿ ಯುದ್ಧ ಅಂತ ಹೇಳ್ತೀನಿ, ಅಂದರೆ ಸುದೀಪ್ ಮಾತಿನ ದಾಟಿಯಲ್ಲಿ ಹೇಳ್ತಾ ಇರುವಂಥದ್ದು. ಸೊ ನಿಮ್ಮ ಕಡೆಯಿಂದ ಯುದ್ಧ ಯಾವಾಗ? ಸರ್ ಖಂಡಿತ ಸರ್, ಯಾಕಂದರೆ ಈಗ ಜಗ್ಗೇಶ್ ಸರ್ ಮೊನ್ನೆ ಒಂದು ಹುಡುಗರನ್ನೆಲ್ಲ ಅರೆಸ್ಟ್ ಮಾಡಿ ಹಿಡ್ಕೊಂಡ್ಬಂದೆಲ್ಲ ಬಿಟ್ಟಿದ್ದು. ಸುದೀಪ್ ಆ್ಯಂಡ್ ವಿಜಯಲಕ್ಷ್ಮಿ ಆ ರೀತಿಯ ಸ್ಟೇಟ್ಮೆಂಟ್ ಅವ್ರದ್ದು ಹೌದು ಸರ್. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಷ್ಟು ದೊಡ್ಡವನಲ್ಲ, ಸೊ ನಾನು ಮಾತಾಡಲೇಬಾರ್ದು ಸರ್. ಇನ್ನೊಂದು ಬಿಗ್ ಬಾಸ್ ಒಂದು ಕೊನೆ ಹಂತಕ್ಕೆ ಬಂದಿದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ನೋಡ್ತಾ ಇದ್ರೆ ಹೇಗೆ? ಖಂಡಿತ ಯಾಕಂದರೆ ನನಗೆ ಕಾವ್ಯಶ್ರೀ ಗೌಡ ಅವರು ಹೋಗಿದ್ದರು, ಆ ಸೀಸನ್ ನೋಡ್ತಿದ್ದೆ, ಪ್ರೀವಿಯಸ್ ಸೀಸನ್ನು ನೋಡಿದ್ದೆ. ಯಾಕಂದರೆ ಪ್ರೀವಿಯಸ್ ಸೀಸನ್ ಧರ್ಮ ಕೀರ್ತಿರಾಜ್ ಹೋಗಿದ್ದರು, ನನಗೆ ಅನುಷಾ ರಾಯ್ ಅವರು ಹೋಗಿದ್ರಲ್ಲ. ಸೊ ಖಂಡಿತ ನನಗೆ ಯಾರು ಡಿಸರ್ವಿಂಗ್ ಅನ್ನೋರು ಅವರೇ ಗೆಲ್ಲಬೇಕು. ನಾನು ಇಂಥವ್ರು ಅಂತ ಸೀಮಿತ ಆಗ್ಬಿಡುತ್ತೆ. ಬಟ್ ತುಂಬ ಒಳ್ಳೆ ಕಂಟೆಂಟ್ ಕೊಡ್ತಿರೋದು ಅಶ್ವಿನಿ ಮ್ಯಾಮ್ ಅವರಾಗಲಿ, ಗಿಲ್ಲಿ ಅವರಾಗಲಿ, ಆ್ಯಂಡ್ ರಘು ಅವರಾಗಲಿ, ಆ್ಯಂಡ್ ರಾಶಿಕಾ ಆ್ಯಂಡ್ ರಕ್ಷಿತಾ ಆ್ಯಂಡ್ ಕಾವ್ಯ ಅವರಾಗಲಿ, ಎಲ್ಲ ಲಾಸ್ಟ್ವರೆಗೂ ಈ ಒಂದು 6 ಜನ 8 ಜನ ಇದ್ದಾರೆ ಈಗ. 8 ಜನ ಎಲ್ಲರೂ ಆ್ಯಕ್ಚುಲಿ ಗಿಲ್ಲಿ ಅಂತಿದ್ದಾರೆ. ಬಟ್ ಐ ರಿಯಲಿ ಡೋಂಟ್ ನೋ, ಬಿಕಾಸ್ ನನಗೆ ಆ್ಯಕ್ಚುಲಿ ಅಶ್ವಿನಿ ಅವರೂ ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅನ್ನೋದು. ಹಾಂ, ಎಸ್ ಸಿಕ್ಕಿದೆ. ಬಟ್ ಈಗಲೂ ಅವರು, ನನಗಂತೂ ಅಶ್ವಿನಿ ಮ್ಯಾಮ್ ತುಂಬ ಇಷ್ಟ. ಅವ್ರು ಗೆಲ್ಲಬೇಕು ಅಂತ ನನಗೆ ಆಸೆ ಇದೆ. ಗೆಲ್ಲಿ ಅಂತ ಬಿಕಾಸ್ ಇಬ್ಬರೂ ಸೂಪರ್ ಕಂಟೆಂಟ್ ಕೊಟ್ಟಿದ್ದಾರೆ. ಎಂಟರ್ಟೈನ್ಮೆಂಟ್ ಅಲ್ವಾ, ಬೇಸಿಕ್ಲಿ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಅನ್ನೋ ಅದನ್ನು ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ ಅಂತ ತುಂಬ ನಾನು ನೋಡಿದ್ದೀನಿ. ಆ್ಯಂಡ್ ಅದಕ್ಕೆ ಸರಿಸಾಟಿಯಾಗಿ ಪೈಪೋಟಿ ಕೊಟ್ಕೊಂಡು, ಯಾಕಂದರೆ ಅಶ್ವಿನಿ ಮ್ಯಾಮ್ ನನಗೆ ಒಂದು ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿದ್ರು, ನನಗೆ ತುಂಬ ಕ್ಲೋಸ್ ಆಗುತ್ತು, ಸುಮಾರು ಜನ ಆಗುತ್ತು ಕ್ಲೋಸ್ ಆಗಿ. ಆ್ಯಂಡ್ ನನಗೆ ಏನು ಅಂದರೆ ಡಿಸರ್ವಿಂಗ್ ಯಾರು ನಿಜವಾಗ್ಲೂ ಆ ಒಂದು ಕಪ್ ಗೆಲ್ಲಬೇಕು ಅನ್ನೋರು, ಅವರು ಡಿಸರ್ವಿಂಗ್ ಯಾರು ಕ್ಯಾಂಡಿಡೇಟ್ ಇದ್ರೆ ಗೆಲ್ಲಿ ಅಂತ. ಜನ ಯಾಕೆ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನು ನೋಡಬೇಕು? ಸರ್ ಈ ಸಿನಿಮಾ ಅಂತಲ್ಲ ಸರ್, ಎಲ್ಲ ಕನ್ನಡ ಸಿನಿಮಾನ ನೋಡಲಿ. ಹೆಂಗೆ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ಯಾವುದೇ ರಿಗಾರ್ಡ್ಲೆಸ್ಲಿ ಯಾರೇ ಹೀರೋ ಆಗಿರಲಿ ಹೋಗಿ ನೋಡ್ತಾರೆ ಅನ್ನೋದಕ್ಕೆ ಮಾದೇವನೇ ಸಾಕ್ಷಿ. ನಾನು 25th ಡೇ ಹೋಗಿ ನೋಡ್ತಿದ್ದೀನಿ, ನನಗೆ ಗೊತ್ತಿಲ್ಲದಿರೋರು, ಪರಿಚಯ ಇಲ್ಲದಿರೋ ನಮ್ಮ ತಂದೆ ಕಾಲದಲ್ಲಿ ಸಿನಿಮಾ ನೋಡೋರೆಲ್ಲ ಬಂದು ನೋಡಿದ್ದಾರೆ ಸಿನಿಮಾ. ಸೊ ಒಂದು ಒಳ್ಳೆ ಕಂಟೆಂಟ್ ಇತ್ತು ಅಂದರೆ ಖಂಡಿತ ನೋಡ್ತಾರೆ. ಸೊ ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಒಂದು ಸಿನಿಮಾ, ಒಂದು ಬ್ಯೂಟಿಫುಲ್, ಒಂದು 2 ಅವರ್ 23 ನಿಮಿಷ ಇದೆ. ಸೊ ಇನ್ನು ಮುಂದೆ ಒಂದು ಸ್ವಲ್ಪ ಜಾಸ್ತಿನೂ ಆಗಬಹುದು, ಯಾಕಂದರೆ ಈಗ ನಡೀತಿದೆ, ಪ್ರಾಸೆಸ್ ನಡೀತಿದೆ. ಸೊ ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ, ಒಂದು 2 ಅವರ್ 25 ನಿಮಿಷ ಅಂತಲೇ ಇಟ್ಕೊಳ್ಳಿ. ಯಾವುದೇ ಬೋರ್ ಓಡಿಸದೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ.